ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಯೂಟ್ಯೂಬಲ್ಲೆಲ್ಲ ನಿಮಗೆ ಕಸ್ಟಮರ್ಸ್ ಸ್ವಲ್ಪ ಜನ ಏನೇನೋ ಮೆಸೇಜ್ ಹಾಕೋದು, ಇನ್ಸ್ಟಾಗ್ರಾಮಲ್ಲಿ ಆಯಿತು, ಯೂಟ್ಯೂಬಲ್ಲಿ ಆಯಿತು, ಕಮೆಂಟ್ ಎಲ್ಲ ಮಾಡ್ತಿದ್ದಾರೆ. ಏನಂತ ಅಂದರೆ, ಇಲ್ಲೆಲ್ಲ ಬಿಲ್ಡಪ್ ಕೊಡ್ತಾಳೆ, ಸುಮ್ಮನೆ ರೀಲ್ಸ್ಗೋಸ್ಕರ ವಿಡಿಯೋ ಹಾಕ್ತಾಳೆ ಅಂತ. ಸೊ ಅಷ್ಟೊಂದು ದಯವಿಟ್ಟು ನನಗೆ ಟೈಮ್ ಇಲ್ಲ ಅಷ್ಟು ರೀಲ್ಸ್ ಮಾಡೋದಾಗಿದ್ದರೆ ನಾನು ಈ ಥರ ಬಿಸ್ನೆಸ್ ಮಾಡ್ತಾನೆ ಇರಲಿಲ್ಲ. ರೀಲ್ಸ್ ಮಾಡ್ಕೊಂಡೆ ಆರಾಮಾಗಿರ್ಬೋದಿತ್ತು ಅಲ್ವಾ. ಸೊ ದಯವಿಟ್ಟು ಆ ಥರ ಮಾತಾಡ್ಲಿಕ್ಕೆ ಹೋಗಬೇಡಿ. ಮಾತಾಡೋರಿಗೆ ಏನೋ ಹೇಳೋಕ್ಕಾಗಲ್ಲ, ಮಾತಾಡ್ಕೊಳ್ಳಿ. ಬಟ್ ಇನ್ನೊಂದೇನೆಂದರೆ, ನಿಮ್ಮ 7 to 10 ಡೇಸ್ ವರ್ಕಿಂಗ್ ಡೇಸ್ ಆಗುತ್ತೆ ಅಂತ ನಾನು ಹೇಳಿರ್ತೀನಿ ನಿಮ್ದು ಐಟಮ್ ರೀಚ್ ಆಗಲಿಕ್ಕೆ. ಬಟ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಇವತ್ತು ಬುಕ್ ಮಾಡಿದ್ರಾ, ನಾಳೆ ಐಟಮ್ ಅವ್ರಿಗೆ ರೀಚ್ ಆಗಬೇಕು. ಇಲ್ಲ ಅಂದರೆ ಏನಾಗ್ತಾರೆ, ಮೆಸೇಜ್ ಹಾಕೋಕ್ಕೆ, ಕಮೆಂಟ್ ಹಾಕಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಯ್ಯೋ ಇವರೆಲ್ಲ ಫೇಕು, ಸುಮ್ಮನೆ ಕಳ್ಸಲ್ಲ ಏನಕ್ಕೆ ಅಂತ. ಅಷ್ಟೆಲ್ಲ ಇತ್ತು ಅಂದರೆ ಶಾಪ್ ಲೊಕೇಶನ್ ಏನಕ್ಕೆ ಹೇಳ್ತಿದ್ವಿ, ನಾವು ಫೇಸ್ನ ಏನಕ್ಕೆ ತೋರಿಸ್ತಾ ಇದ್ವಿ, ಹೈಡ್ ಮಾಡ್ಬೋದಿತ್ತಲ್ವ ನನ್ನ ಫೇಸ್ ಹೈಡ್ ಮಾಡಿ ಸುಮ್ಮನೆ ನಿಮ್ಮ ಕಡೆ ಅಮೌಂಟ್ ಹಾಕ್ಸ್ಕೊಂಡು ಫೇಕ್ ಮಾಡ್ಬೋದಿತ್ತು. ಬಟ್ ಆ ಥರ ನಾವು ಮಾಡೋದಿಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಶಾಪ್ ಲೊಕೇಶನ್ ಕೂಡ ನಿಮಗೆ ಶೇರ್ ಮಾಡಿರ್ತೀವಿ ನಾವು. ಸೊ ನೀವು ಶಾಪ್ ಬಂದು ವಿಸಿಟ್ ಮಾಡಿ ತೊಗೋಬೋದು, ಅಷ್ಟೊಂದು ಇತ್ತು ಅಂದರೆ ಅರ್ಜೆಂಟಾಗಿ. ದಯವಿಟ್ಟು ಆ ಥರ ಎಲ್ಲ ಮಾತಾಡ್ತೀರಾ, ಹಂಗೂ ಮಾತಾಡಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಹೆಂಗೆ ಏನು ಅಂತ ನಂದು 8 ವರ್ಷದಿಂದ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಕಸ್ಟಮರ್ಸ್ಗೆಲ್ಲ ಗೊತ್ತು. ಸೊ ಮಾತಾಡಿದವರು ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ಏನು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ 100 ಕಸ್ಟಮರ್ಸಲ್ಲಿ 99% ಕಸ್ಟಮರ್ಸ್ ಎಲ್ಲ ನನ್ನ ನಂಬಿನೇ ಅಮೌಂಟ್ ಹಾಕಿ ಬುಕ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಯಾವುದೋ 1% ಕಸ್ಟಮರ್ಸ್ ಮಾತಾಡ್ತಾರೆ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ ಅವ್ರಿಗೆ. ನೀವು ಮಾತಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬೋದು ಅಷ್ಟೇ. ಸೊ 7 to 10 ಡೇಸ್ ವರ್ಕಿಂಗ್ ಡೇಸ್ ಆಗುತ್ತೆ. ದಯವಿಟ್ಟು ವೇಟ್ ಮಾಡಿ. ಐಟಮ್ ಬಂದಿಲ್ಲ ಅಂದರೆ ನಿಮಗೆ ರಿಪ್ಲೈ ಬಂದೇ ಬರುತ್ತೆ, ಲೇಟ್ ಆಗುತ್ತೆ ಅಂತ. ಅಂತೂ ಬಂದಿಲ್ಲ ಅಂದರೆ ಶಾಪ್ ಲೊಕೇಶನ್ ಹಾಕಿರ್ತೀವಿ, ಬಂದು ಪರ್ಚೇಸ್ ಮಾಡಿ.